ಅವನು ಅಪವಾದಿ ಏನೋ ಸಮಸ್ಯೆ ತಂದು ನಮ್ಮ ಮುಂದೆ ಇಟ್ಟಾಗ ನಾವು ಬೈಯುವಂತರಾಗಿರ್ಬಾರ್ದು, ನಾವು ಯುದ್ಧ ಮಾಡುವಂತರಾಗಿರ್ಬೇಕು. ನೀನ್ ಏನೋ ಸಮಸ್ಯೆ ತಗೊಂಬ, ಏನೋ ನಮ್ ಇದು ಮಾಡ್ಕೊಂಬ, ನನ್ನ ದೇವ್ರ ನಾನು ಟ್ರೈನ್ ಮಾಡೋಣ. ಇವಾಗ ಸೈನಿಕನ ಹೆಂಗ ಟ್ರೈನ್ ಮಾಡಿ ನಿಂದಿರ್ಸಿರ್ತಾರ, ಶತ್ರು ಬಂದ್ರು ಕೂಡ ಅವ್ನ ಹೆಂಗ ಟ್ರೈನಿಂಗ್ ಇವ್ರು ಕೊಟ್ಟಿರ್ತಾರ. ಅದಕ್ಕೆ ಧೈರ್ಯ ಬಂದ್ರು ಕೂಡ ಅಟ್ಯಾಕ್ ಮಾಡಿದ್ರು ಕೂಡ ಅದ್ರ ತಪ್ಸ್ಕೊಂಡಾಗಿ ಅವನ ಶತ್ರುನ ಹತ ಮಾಡಿಸ್ಬೇಕನ್ನೋ ಒಂದು ಟ್ರೈನಿಂಗ್ ಕೂಡ ಇವ್ರು ಕೊಟ್ಟಿರ್ತಾರ. ಹಂಗಾಗಿ ದೇವ್ರು ನಮಗ್ ಕೂಡ ದಿನಾ ಸಂಘದಲ್ಲಿ ಆ ಟ್ರೈನಿಂಗ್ ಕೊಟ್ಟಿರ್ತಾನ, ಕೊಡ್ತದನ್ನ. ಆಮೇಲೆ ಆ ಟ್ರೈನಿಂಗ್ ತಗೊಂಡು ನಾವೇನ್ ಮಾಡ್ಬೇಕು, ಅಪವಾದನ ಎದುರಿಸ್ಬೇಕು. ಏನೋ ಬಂದು ಸುಮ್ಮನೆ ಸಾಮರ್ಥ್ಯದಲ್ಲಿ ಕುತ್ಕೊಂಡು ನಾವು ಹೋಗ್ಬಾರ್ದು, ಕಲಿಬೇಕು. ಕಲಿತು ಅದನ್ನ ನಮ್ಮ ಜೀವನದಾಗ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು ಆ ರೀತಿ ನಾವು ಜೀವಿಸ್ತಿರುವಾಗ ಆ ಯುದ್ಧ ಉಪಕರಣಗಳು ನಾವು ಧರಿಸ್ಕೊಂಡಾಗ ಆ ಟೈಮಲ್ಲಿ ಶತ್ರು ಅವ್ನ ಏನಾರ ಬಂದು ತಗೊಂಬಂದು ನಮ್ಗೆ ಏನೇ ಸಮಸ್ಯೆ ಇಟ್ರು ಕೂಡ ನಾವು ಇಲ್ಲಿ ಏನು ನಮಗೆ ದೇವ್ರು ನಮಗೆ ಕಲಿಸಿರ್ತಾನೋ, ಏನ್ ಆಯುಧಗಳು ನಾವು ಧರಿಸ್ಕೊಂಡಿರ್ತೀವೋ ಅದನ್ನ ಹಿಡ್ಕೊಂಡು ಅವನ ಮೇಲೆ ನಾವು ಯುದ್ಧ ಪ್ರಕಟಿಸ್ಬೇಕು, ಯುದ್ಧ ಮಾಡ್ಬೇಕು. ಅವನು ನಮಗೆ ತಲೆನೋವು ಇಡಬಾರ್ದು, ನಾವೇ ಅವನಿಗೆ ತಲೆನೋವು ಆಗ್ಬೇಕು. ಆಮೇಲೆ ಎಷ್ಟು ಸಮಸ್ಯೆ ತಂದಿರ್ತೀವಿ ಕೂಡ ಇವ್ರು ಕದ್ರೆ ಹೋದ್ರಲ್ಲ, ಚುಮ್ಮನ್ ಮಾಡ್ರಲ್ಲ, ಮತ್ತೆ ದೇವ್ರ ಅಂತಾರ, ಮತ್ತೆ ಆರಾಧಿಸ್ತಾರ, ಮತ್ತೆ ಪ್ರಾರ್ಥನೆ ಅಂತಾರ, ಅವನಿಗೆ ತಲೆನೋವು ಬರ್ಬೇಕು.